ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಪೆಂಟಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತಿನ ಮಂಡೇ ನೈಟ್ ರಲ್ಲಿ ನಮಗೆ ಪೆಂಟಾ ಅವರ ಡಬ್ಲ್ಯೂ ಡೆಬ್ಯೂ ನೋಡೋದಕ್ಕೆ ಸಿಕ್ತು. ಡೆಬ್ಯೂ ಮ್ಯಾಚ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ನಾನು ನನ್ನ ರಿವ್ಯೂ ವಿಡಿಯೋದಲ್ಲಿ ತಿಳಿಸಿದ್ದೆ, ಡೆಬ್ಯೂ ಮ್ಯಾಚ್ ನ ಡಬ್ಲ್ಯೂ ಅವರು ಲಾಂಗ್ ಆಗಿ ಬುಕ್ ಮಾಡಿದ್ರು. ನಿಜವಾಗ್ಲೂ ಮ್ಯಾಚ್ ಅಷ್ಟೇ ಚೆನ್ನಾಗಿತ್ತು. ಮ್ಯಾಚ್ ಮುಗಿದ್ಮೇಲೆ ನಮ್ಮ ಪೆಂಟಾ ಅವರ ಒಂದು ಪ್ರೋಮೋ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಮ್ಯಾನೇಜ್ಮೆಂಟ್ ಅವರು ನಮ್ಮ ಪೆಂಟಾ ಅವರ ಪರ್ಫಾರ್ಮೆನ್ಸ್ ನೋಡಿ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದಾರಂತೆ. ಬಟ್ ಡಬ್ಲ್ಯೂ ಅಲ್ಲಿ ಇರ್ತಕ್ಕಂತಹ ಕೆಲವೊಂದಷ್ಟು ಟ್ಯಾಲೆಂಟ್ಸ್ಗಳು ಅದರಿಂದ ಸಿಕ್ಕಾಪಟ್ಟೆ ಕೋಪ ಕೂಡ ಮಾಡ್ಕೊಂಡಿದಾರಂತೆ. ಯಾಕಪ್ಪ ಅಂದ್ರೆ ಡಬ್ಲ್ಯೂ ಮ್ಯಾನೇಜ್ಮೆಂಟ್ ನಮ್ಮ ಪೆಂಟಾ ಅವರಿಗೆ ಕೊಟ್ಟಂತಹ ಟೈಮ್ ಲಿಮಿಟ್ ನ ನಮ್ಮ ಪೆಂಟಗನ್ ಜೂನಿಯರ್ ಅವರು ಆ ಒಂದು ಮ್ಯಾಚ್ ಅಲ್ಲಿ, ಹಾಗೆ ಮ್ಯಾಚ್ ಆದ್ಮೇಲೆ ಪ್ರೋಮೋ ಕಟ್ ಮಾಡ್ತಾರಲ್ಲ ಅದರಲ್ಲಿ ಜಾಸ್ತಿ ತಗೊಂಡ್ರಂತೆ. ಅಂದ್ರೆ ಒಂದು 20 ನಿಮಿಷ ಅವರು ಮ್ಯಾಚ್ಗೆ ಹಾಗೆ ಪ್ರೋಮೋಗೆ ಕೊಟ್ಟಿದ್ರೆ ಒಂದು ಅರ್ಧ ಗಂಟೆ ಮ್ಯಾಚ್ ಹಾಗೆ ಪ್ರೋಮೋ ಆಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಇದರಿಂದ ಸೂಪರ್ ಸ್ಟಾರ್ಸ್ ಗಳು ಬೇಜಾರಾಗಿದ್ದಾರೆ. ಯಾಕಪ್ಪ ಅಂದ್ರೆ ನಮ್ಮ ಪೆಂಟಗನ್ ಜೂನಿಯರ್ ಅವರು ಟೈಮಿಂಗ್ಸ್ ನ ಜಾಸ್ತಿ ತಗೊಂಡಿದ್ಕೆ ಡಬ್ಲ್ಯೂ ಅವರು ಕೆಲವೊಂದಷ್ಟು ಸೆಗ್ಮೆಂಟ್ ಗಳನ್ನ ಟ್ರಿಮ್ ಮಾಡಿದ್ರು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಲಿಟರಲಿ ಗೈಸ್, ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತಿನ ಮಂಡೇ ನೈಟ್ ರೋ ನಡೆದಿದ್ದೆ 2.5 ಗಂಟೆ. ಸೊ 2.5 ಗಂಟೆ ಮಂಡೇ ನೈಟ್ ರೋಲು ಕೂಡ ಟ್ರಿಮ್ ಮಾಡಿದ್ರು ಅಂತ ಅಂದ್ರೆ ನನಗಂತೂ ನಂಬೋದಕ್ಕೇನೆ ಆಗ್ತಾ ಇಲ್ಲ. ಯಾಕಂದ್ರೆ ಟ್ರಿಮ್ ಮಾಡೋ ಅಗತ್ಯಕತೆನೇ ಇರಲಿಲ್ಲ. ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು. ಸೊ ಅಲ್ಲಿ ಅವರು ಸೆಗ್ಮೆಂಟ್ ಗಳನ್ನ ಆರಾಮಾಗಿ ಹಾಕ್ಬೋದಾಗಿತ್ತು. ಐ ಥಿಂಕ್ ಇದು ಫಾಲ್ಸ್ ಅಪ್ಡೇಟ್ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಏನಕ್ಕೆ ಡಬ್ಲ್ಯೂ ಅವರು ಈ ರೀತಿ ಮಾಡಿದ್ರು ಅಂತ. ಏನೇ ಆಗ್ಲಿ, ನಮ್ಮ ಪೆಂಟಗನ್ ಜೂನಿಯರ್ ಅವರಿಗೆ ಕೊಟ್ಟಂತಹ ಟೈಮ್ ಇದೆಯಲ್ಲ ಅದನ್ನ ಅವರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು ಕೂಡ ಅವರ ಡಬ್ಲ್ಯೂ ಡೆಬ್ಯೂ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ಫುಲ್ ಅಂತ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ಇದೇ ತಿಂಗಳು 25ನೇ ತಾರೀಕು ನಮಗೆ ಎರಡನೇ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಈಗಾಗಲೇ 2 ಮ್ಯಾಚಸ್ ಗಳನ್ನ ಈ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಗಂತರ್ ಹಾಗೆ ಜೇ ಊಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇವತ್ತಿನ ಮಂಡೇ ನೈಟ್ ರಲ್ಲಿ ನಮ್ಮ ಜೇ ಊಸೋ ಅವರ ಪ್ರೋಮೋನ ನೋಡಿ ಎಲ್ಲೋ ಒಂದ್ ಕಡೆ ನಮ್ಮ ಜೇ ಊಸೋ ಅವರು ಕೂಡ ಗೆಲ್ಬಹುದು ಗುರು ಅಂತ ಫೀಲಿಂಗ್ ಬರ್ತಾ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಶೇಮೆಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಗೈಸ್, ನಮ್ಮ ಶೇಮೆಸ್ ಅವರಿಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಕೊಟ್ಬಿಡಿ ಅಂತ ನಾವೇ ಕೇಳೋ ರೀತಿ ಆಗಿದೆ. ಯಾಕಂದ್ರೆ ಅಷ್ಟೊಂದು ಅವರು ಟ್ರೈ ಮಾಡ್ತಾ ಇದ್ದಾರೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ, ಬಟ್ ಇನ್ನೂ ಕೂಡ ಆಗಿಲ್ಲ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಈ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಾದ್ರೂ ನಮ್ಮ ಶೇಮೆಸ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ತಾರ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಯಾಕ್ ಲ್ಯಾಶ್ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಈ ಬಾರಿಯ ಬ್ಯಾಕ್ ಲ್ಯಾಶ್ ನಮಗೆ ಮೆಕ್ಸಿಕೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅಂಡ್ ಈಗ ನಮ್ಮ ಬ್ಯಾಡ್ ಬನ್ನಿ ಅವರು ಒಂದ್ ರೀತಿ ಅದನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಬ್ಯಾಡ್ ಬನ್ನಿ ಅವರು ಹೇಳ್ತಾರೆ, ಈ ಬಾರಿಯ ಬ್ಯಾಕ್ ಲ್ಯಾಶ್ ಮೆಕ್ಸಿಕೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅಂಡ್ ಡಬ್ಲ್ಯೂ ಅವರು ಕೂಡ ಇನ್ನೇನು ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಪ್ರಾಬಬ್ಲಿ ನಮಗೆ ಬ್ಯಾಕ್ ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಮೇ ತಿಂಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಅದು ಮೆಕ್ಸಿಕೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದೇ ಇಂಟರ್ವ್ಯೂ ಅಲ್ಲಿ ನಮ್ಮ ಬ್ಯಾಡ್ ಬನ್ನಿ ಅವರು ತನ್ನ ಡಬ್ಲ್ಯೂ ರಿಟರ್ನ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಇನ್ನ ಒಂದು ಮ್ಯಾಚ್ ನ ಡಬ್ಲ್ಯೂ ಅಲ್ಲಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನಲ್ಲಿ ಇನ್ನೂ ಕೂಡ ಆ ಒಂದು ಎನರ್ಜಿ ಇದೆ. ನಾನು ನನ್ನ ಎಲ್ಲಾ ಲೈಫ್ ನು ಕೂಡ ಡಬ್ಲ್ಯೂ ಗೆ ಡೆಡಿಕೇಟ್ ಮಾಡಬೇಕು ಆ ಒಂದು ಮ್ಯಾಚ್ ಇಂದ. ನಿಜವಾಗ್ಲೂ ಆ ಒಂದು ಮ್ಯಾಚ್ ಗೆ ನಾನು ಸಂಪೂರ್ಣವಾಗಿ ಪೊಟೆನ್ಶಿಯಲ್ ನ ಯೂಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ನಾನು ಯಾವ ರೀತಿ ಮ್ಯಾಚ್ ನ ಕೊಡಬೇಕು ಅಂದ್ರೆ ನನ್ನ ತಾಯಿ ಅದನ್ನ ನೋಡಿ ಭಯ ಪಡಬೇಕು. ಸೊ ಆ ರೀತಿ ಒಂದು ಮ್ಯಾಚ್ ನ ಕೊಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ನಮ್ಮ ಬ್ಯಾಡ್ ಬನ್ನಿ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್, ನಮ್ಮ ಬ್ಯಾಡ್ ಬನ್ನಿ ಅವರ ಮ್ಯಾಚ್ ನಮಗೆ ಯಾವಾಗ ಮತ್ತೊಮ್ಮೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಬ್ಯಾಕ್ ಲ್ಯಾಶ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸೌದಿ ಅರೇಬಿಯಾದ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆನೂ ಕೂಡ ಮಾತಾಡೋಣ. ಸೊ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ಬಾರಿ ನಮಗೆ ಜೂನ್ ತಿಂಗಳಲ್ಲಿ ಡಬ್ಲ್ಯೂ ಅವರು ಮತ್ತೊಮ್ಮೆ ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಈ ಬಾರಿ ಜೂನ್ ತಿಂಗಳಲ್ಲಿ ಸೌದಿ ಅರೇಬಿಯಾದಲ್ಲಿ ಯಾವ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ. ಪ್ರಾಬಬ್ಲಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಅದರಲ್ಲಿ ಗೆದ್ದವರಿಗೆ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಆಪರ್ಚುನಿಟಿನ ಕೊಡಬಹುದು. ನೋಡೋಣ ಗೈಸ್, ಜೂನ್ ತಿಂಗಳಲ್ಲಿ ಮತ್ತೊಮ್ಮೆ ಡಬ್ಲ್ಯೂ ಅವರು ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋರಿ ಗ್ರೇವ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕೋರಿ ಗ್ರೇವ್ಸ್ ಅವರು ಡಬ್ಲ್ಯೂ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ನಮ್ಮ ಕೋರಿ ಗ್ರೇವ್ಸ್ ಅವ್ರನ್ನ NXT ಗೆ ಕಳಿಸಿದೆ ಅಲ್ಲಿ ಕಮೆಂಟ್ರಿನ ಮಾಡೋದಕ್ಕೆ. ಅಂಡ್ ಇದರಿಂದ ನಮ್ಮ ಕೋರಿ ಗ್ರೇಸ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸ್ವಲ್ಪ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವು ನಿಮ್ಮ ಕನಸನ್ನ
ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಅಂಡ್ ಆಗ ನಿಮಗೆ ಗೊತ್ತಾಗುತ್ತೆ ಆ ಒಂದು ಕನಸನ್ನ ಸಾಧನೆ ಮಾಡೋದಕ್ಕೆ ನೀವು ಫಿಸಿಕಲ್ ಆಗಿ ಚೆನ್ನಾಗಿಲ್ಲ ಅಂತ. ಅಂಡ್ ಅದರಿಂದ ನೀವು ನಿಮ್ಮ ಕನಸನ್ನ ಚೇಂಜ್ ಮಾಡ್ಕೊಂಡು ಒಬ್ಬ ಕಮೆಂಟ್ರೇಟರ್ ಆಗಿ ವರ್ಕ್ ಮಾಡಬೇಕು ಅನ್ಕೋತೀರಾ. ಅಂಡ್ ಅದಾದ್ಮೇಲೆ ನೀವು ಕಮೆಂಟ್ರಿ ಮಾಡೋದಕ್ಕೆ ಅಷ್ಟೊಂದು ಫೇಮಸ್ ಆಗಿಲ್ಲ ಅಂತ ಮತ್ತೊಮ್ಮೆ ನಿಮ್ಮನ್ನ ಬೇರೆ ಕಡೆ ಕಳಿಸಲಾಗುತ್ತೆ ಅಂತ ನಮ್ಮ ಕೋರಿ ಗ್ರೇವ್ಸ್ ಅವರು ಬೇರೊಂದು ಉದಾಹರಣೆನ ಯೂಸ್ ಮಾಡ್ಕೊಂಡು ಒಂದು ಟ್ವೀಟ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಗೈಸ್ ಬೇಜಾರಾಗುತ್ತೆ, ಯಾಕಂದ್ರೆ ನಮ್ಮ ಕೋರಿ ಗ್ರೇವ್ಸ್ ಅವರಿಗೆ ಡಬ್ಲ್ಯೂ ಮೇನ್ ರಾಸ್ಟರ್ ಅಲ್ಲಿ ಕಮೆಂಟ್ರಿ ಮಾಡುವಂತಹ ತಾಕತ್ತು ಇದೆ, ಅವರ ಬಳಿ ಆ ಒಂದು ವಾಯ್ಸ್ ಕೂಡ ಇದೆ. ಬಟ್ ಸದ್ಯಕ್ಕೆ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾ ಆಗಿ ಕಮೆಂಟ್ರಿ ಟೀಮು ಫಿಕ್ಸ್ ಆಗಿರೋದ್ರಿಂದ ಡಬ್ಲ್ಯೂ ಅವರು ನಮ್ಮ ಕೋರಿ ಗ್ರೇವ್ಸ್ ಅವ್ರನ್ನ NXT ಗೆ ಕಳಿಸಿದ್ದಾರೆ. ಅಂಡ್ ಇದರಿಂದ ಎಲ್ಲೋ ನಮ್ಮ ಕೋರಿ ಗ್ರೇವ್ಸ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅಂಡ್ ಅವರು ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ತನ್ನ ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಫೋಟೋಸ್ ಗಳ ಬಗ್ಗೆ. ರೀಸೆಂಟ್ ಆಗಿ ನಡೆದಂತಹ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಶೋ ನ ಬ್ಯಾಕ್ ಸ್ಟೇಜ್ ಇಮೇಜಸ್ ಗಳನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ಲಿಟರಲಿ ಗೈಸ್ ನನಗಂತೂ ಒಂದ್ ರೀತಿ ಖುಷಿ ಕೂಡ ಆಯ್ತು ಅಂಡ್ ಒಂದ್ ರೀತಿ ಬೇಜಾರ್ ಕೂಡ ಆಯ್ತು. ಈ ಒಂದು ಬ್ಯಾಕ್ ಸ್ಟೇಜ್ ಇಮೇಜ್ ನ ನೋಡ್ತಾ ಇದ್ರೆ ನೀವು ನೋಡ್ತಾ ಇರಬಹುದು, ರಾಕ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ಡ್ರೂ ಮ್ಯಾಕೆಂಟೈರ್, ಜಾನ್ ಸಿನಾ ಎಲ್ಲರೂ ಕೂಡ ಇದ್ದಾರೆ. ಅಂಡ್ ಇಲ್ಲಿ ನಿಮಗೆ ರಾಕ್ ಆಗಿ ಕೋಡಿ ರೋಡ್ಸ್ ಅವರು ಮಾತಾಡ್ತಿರ್ತಕ್ಕಂತಹ ಫೋಟೋನು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಇದನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಎಲ್ಲಿ ನಾವು ಏನೋ ಅನ್ಕೊಂಡು ಕೂತಿದ್ವಿ, ಬಟ್ ಇಲ್ಲಿ ಬೇರೇನೋ ಆಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ನಮ್ಮ ರಾಕ್ ಅವರು ನಾಯಾ ಜಾಕ್ಸ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ರಾಕ್ ಅವರು ಅಂಡರ್ಟೇಕರ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅಂಡ್ ಫೈನಲ್ ಆಗಿ CM ಪಂಕ್ ಅವ್ರನ್ನು ಕೂಡ ನಮ್ಮ ರಾಕ್ ಅವರು ಮಾತಾಡಿಸ್ತಾ ಇದ್ದಾರೆ. ಲಿಟರಲಿ ಗೈಸ್ CM ಪಂಕ್ ಹಾಗೆ ರಾಕ್ ಅವರ ಒಂದು ರೀತಿ ರಿಯೂನಿಯನ್ ನಮಗೆ ನೋಡೋದಕ್ಕೆ ಸಿಕ್ತು ಅಂತಾನೆ ಹೇಳ್ಬಹುದು ಮಂಡೇ ನೈಟ್ ರಾ ಅಲ್ಲಿ. ನೋಡಿ ಸಿಕ್ಕಾಪಟ್ಟೆ ಖುಷಿ ಕೂಡ ಆಯ್ತು ಅಂಡ್ ಅಷ್ಟೇ ದುಃಖ ಕೂಡ ಈ ಒಂದು ಫೋಟೋನ ನೋಡಿ ಆಯ್ತು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2025 ಬಗ್ಗೆ. ಲಿಟರಲಿ ಗೈಸ್ ಈ ಬಾರಿಯ ರಾಯಲ್ ರಂಬಲ್ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ, ಯಾಕಂದ್ರೆ ಅಷ್ಟು ದಿಗ್ಗಜರು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಎಂಟ್ರಿನ ಕನ್ಫರ್ಮ್ ಮಾಡಿರ್ತಕ್ಕಂತಹ ಅಷ್ಟು ಸೂಪರ್ ಸ್ಟಾರ್ಸ್ ಗಳು ಕೂಡ ಫೈನಲ್ 5 ಅಲ್ಲಿ ಇರ್ತಾರೆ ಅಂತ ನಾನಂತೂ ಪಕ್ಕ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಜಾನ್ ಸಿನಾ ಅವರು ಕೂಡ ತನ್ನ ನೇಮ್ ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರು ಕೂಡ ಫೈನಲ್ 5 ಅಲ್ಲಿ ಇರ್ತಾರೆ. ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಕೂಡ ತನ್ನ ನೇಮ್ ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ರೋಮನ್ ರೈನ್ಸ್ ಅವರು ಕೂಡ ಫೈನಲ್ 5 ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ CM ಪಂಕ್ ಅವರು ಕೂಡ ತನ್ನ ನೇಮ್ ನ ಫೈನಲ್ ಮಾಡ್ಕೊಂಡಿದ್ದಾರೆ. ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ತನ್ನ ನೇಮ್ ನ ಫೈನಲ್ ಮಾಡ್ಕೊಂಡಿದ್ದಾರೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ತನ್ನ ನೇಮ್ ನ 30 ಮೆನ್ ರಾಯಲ್ ರಂಬಲ್ ಗೆ ಫೈನಲ್ ಮಾಡ್ಕೊಂಡಿದ್ದಾರೆ. ಲಿಟರಲಿ ಗೈಸ್ ಫೈನಲ್ 5 ನೇಮ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡ್ರೂ ಮ್ಯಾಕೆಂಟೈರ್, ಸೆತ್ ರೋಲೆನ್ಸ್, CM ಪಂಕ್, ಜಾನ್ ಸಿನಾ, ರೋಮನ್ ರೈನ್ಸ್. ಸೊ ಇವರು ಕಡೆಯ 5 ಜನ ಆಗಿರ್ತಾರೆ ಅನ್ಕೋತೀನಿ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಉಳಿಯೋದು. ನೋಡೋಣ ಈ ಇಷ್ಟು ಜನರಲ್ಲಿ ಫೈನಲ್ ಆಗಿ ಯಾರು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ. ಲಿಟರಲಿ ಗೈಸ್ ಈ ಬಾರಿಯ ರಾಯಲ್ ರಂಬಲ್ ಮಾತ್ರ ಸಿಕ್ಕಾಪಟ್ಟೆ ಅಮೇಜಿಂಗ್ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.